ಇನ್ನೊಂದು ಶಿವರಾಜ್ ಕುಮಾರ್ ಅವರು ಚೆನ್ನಾಗಿದ್ದಾರೆ, ತುಂಬ ಚೆನ್ನಾಗಿದ್ದಾರೆ. ನಿನ್ನೆ ಒಂದು ಲಾಸ್ಟ್ ಒಂದು ಕೆಥೆಡ್ರಲ್ ಪೈಪ್ ಅವ್ರ ಬಾಡಿಯಲ್ಲಿತ್ತು, ಅದೊಂದು ತೆಗಿಬೇಕಾಯ್ತು, ತೆಗೆದಾಯಿತು. ನಿನ್ನೆ ನಾನು ಕೂಡ ಡಾಕ್ಟ್ರಿಗೆ ನಿನ್ನೆ ನೈಟ್ ಮಾತಾಡಿದೆ, ರಾತ್ರಿ ಫುಲ್ಲು 100% ಈಗ ಕ್ಯೂರ್ ಆಗಿದ್ದಾರೆ. ಇನ್ನೊಂದು 7-8 ದಿವಸ ಅಲ್ಲಿ ಸ್ವಲ್ಪ ರೆಸ್ಟ್ ತೊಗೊಂಡು ಆಮೇಲೆ ಬರ್ತಾರೆ. ಈಸ್ ಫಿಟ್ ಟು ಕಮ್. ಈಗ ಬಂದು ಕೆಲಸ ಮಾಡೋದಕ್ಕೂ ಏನು ತೊಂದರೆ ಏನಿಲ್ಲ. ಇನ್ನು ಸ್ಟಾರ್ಟೇ ಮುಂಚಿನಕ್ಕಿಂತನೂ ಹೆಂಗಿದ್ರು ಅದಕ್ಕಿಂತ ಚೆನ್ನಾಗಾಗೇ ಬರ್ತಾರೆ, ಏನು ತೊಂದರೆ ಇಲ್ಲ. ಬಟ್ ಎಲ್ಲ ಅವರ ಅಭಿಮಾನಿ ದೇವರುಗಳು ಅಂತೇಳಿ ಏನು ಹೇಳ್ತಾರೆ, ಅವ್ರ ಆಶೀರ್ವಾದ, ಅವ್ರ ತಂದೆ ತಾಯಿಯವ್ರ ಆಶೀರ್ವಾದ, ಜನತೆ ಆಶೀರ್ವಾದ, ಪ್ರೀತಿ ವಿಶ್ವಾಸ, ಮತ್ತು ದೇವ್ರ ಸ್ಥಾನದಲ್ಲಿರ್ತಕ್ಕಂಥ ಡಾಕ್ಟರ್ಸು ಅವ್ರು ಮಾಡಿರ್ತಕ್ಕಂಥ ಕೆಲಸ. ಯಾಕೆಂದ್ರೆ ನಾನೇ ಇದ್ದೆ ಭಾಳ ಅದ್ಭುತವಾಗಿ. ಯಾಕೆಂದರೆ ಭಾಳ ದೊಡ್ಡ ಮಟ್ಟದ ಒಂದು ಸರ್ಜರಿ, ಅದು ಚಿಕ್ಕದಲ್ಲ, ಭಾಳ ದೊಡ್ಡ ಮಟ್ಟದ ಸರ್ಜರಿ. ಬಟ್ ಕರೆಕ್ಟಾಗಿ ಒಳ್ಳೆ ಪ್ಲೇಸಿಗೆ ಕರ್ಕೊಂಡು ಹೋಗಿ ಅದು ಮಾಡಿರ್ತಕ್ಕಂಥದ್ದು ಒಳ್ಳೆ ರಿಸಲ್ಟು ಕೊಟ್ಟಿದೆ. ಅದಕ್ಕೆ ಖುಷಿಯಾಗಿ ಕೂಡ ಇದೆ. ತುಂಬ ಒಳ್ಳೆ ತೀರ್ಮಾನ ಮಾಡಿದ್ವಿ ಅನ್ಸುತ್ತೆ. ಅವರ ಫ್ಯಾನ್ಸ್ ಪರವಾಗಿ ಒಳ್ಳೆ ರೀತಿಯಲ್ಲಿ ಚೆನ್ನಾಗೂ ಆಗಿದೆ ಎಲ್ಲದೂ ಕೂಡ. ಹಾಂ, ಶಸ್ತ್ರಚಿಕಿತ್ಸೆ ಮೇಜರ್ ಅಂತ ಹೇಳ್ತಾರೆ. ಹೌದು, ಮೇಜರ್ ಇಟ್ ಈಸ್ ಮೇಜರ್. ಅವರಿಗೆ ಅಬೌಟ್ 190 ಸ್ಟಿಚಸ್, ಇಂಟರ್ನಲ್ ಸ್ಟಿಚಸ್ ಇರ್ತದೆ. ಎಕ್ಸ್ಟರ್ನಲ್ ಬರೀ 16-17 ಇರುತ್ತೆ. ಸೊ ಅದು ಆಪ್ರೇಷನ್ ರೀತಿಯೇ. ಅದು ಹೆಚ್ಚು ಶಿವಣ್ಣವ್ರು ಬಂದು ಅದ್ರ ಬಗ್ಗೆ ಚರ್ಚೆ ಮಾಡ್ತಾರೆ. ಸೊ ಅದಕ್ಕೆ ನಾವು ಅಲ್ಲಿ ಭಾಳ ಎಷ್ಟು ಲೇಟೆಸ್ಟ್ ಟೆಕ್ನಾಲಜಿ ಎಲ್ಲ ಇರೋದ್ರಿಂದ ಅಲ್ಲೇ ಮಾಡಬೇಕು ಅಂಥೇಳಿ ನಾವು ತೀರ್ಮಾನ ಮಾಡಿದ್ವಿ. ಭಾಳ ಐ ಥಿಂಕ್ ಒಳ್ಳೆ ಡಿಸಿಷನ್ ತೊಗೊಂಡ್ವಿ, ಒಳ್ಳೆ ಡಿಸಿಷನ್ನು. ಶಿವಣ್ಣವ್ರು ಮುಂಚೆ ಹೆಂಗಿದ್ರು ಹಾಗೆ ಚೆನ್ನಾಗಾಗಿ ಬರ್ತಾರೆ. ಇಲ್ಲ, ಅದು ನಾನು ನೋಡಿದೆ ಮಾಧ್ಯಮದಲ್ಲಿ. ಜನರು ಗಾಬರಿ ಆಗೋದು ಬೇಡ. ಅವರಿಗೆ ಮುಂಚೆ ಒಂದು ಸತಿ ಬ್ರೈನಲ್ಲಿ ಒಂದು ಸ್ಟೆಂಟ್ ಹಾಕಿತ್ತು, ಅದು ಪ್ಯಾರಿಸಲ್ಲಿ. ನಾನು ಹೇಳ್ತಾ ಇರೋದು ಇದು 16-17 ವರ್ಷದ ಹಿಂದೆ. ಶಿವಣ್ಣವ್ರು ಹೇಳಿದರು, ಅದನ್ನ ಶಿವಣ್ಣವರು ಹೇಳ್ಕೊಂಡಿದ್ದಾರೆ. ಸೊ ಸ್ಟೆಂಟ್ ಅಲ್ಲಿ ಒಂದು ಸ್ಲೈಟ್ ಬ್ಲಾಕೇಜ್ ಇತ್ತು. ಆವಾಗ ಎಲ್ಲಿ ಮಾಡಿಸ್ಬೇಕು ಅಂದಾಗ ಅಲ್ಲಿ ಮಾಡಿಸಿದ್ವಿ. ಅದಾದಮೇಲೆ ಅವ್ರಿಗೆ ಒಂದು ಸತಿ ಮೈಲ್ಡ್ ಹಾರ್ಟ್ ಅಟ್ಯಾಕ್ ಆದಾಗ ಇಲ್ಲ ಮಾಲ್ಯಲ್ಲಿ ಒಂದು ಹಾರ್ಟಲ್ಲಿ ಸ್ಟೆಂಟ್ ಹಾಕಿದ್ದು. ಸೊ ಈ ಸತಿಗೆ ಹೋದಾಗ ಈಗ ಅದನ್ನೂ ಚೆಕ್ ಮಾಡಿಬಿಟ್ಟಿದ್ದಾರೆ. ಅದನ್ನೂ ಚೆಕ್ ಮಾಡಿ ಅದು ಸೊ ಸ್ಟೆಂಟ್ ಅಂದರೆ ಟೋಟ್ಲಿ ಡಿಫ್ರೆಂಟ್. ಅದು ನೋಡಿದೆ ನಾನು ನೋಡಿ ಅವರಿಗೆ ಅದೃಷ್ಟ. ಒಂದು ಸತಿ ಅವಾಗ ಬೋರ್ಡ್ ಬಿದ್ದಿತ್ತು, ಅದೊಂದು ಇಟ್ಸ್ ಡಿಫ್ರೆಂಟ್ ಸ್ಟೋರಿ. ಶಿವಣ್ಣವ್ರು ಹೇಳ್ತಾರೆ, ಕೇಳಿ, ಚೆನ್ನಾಗಿದೆ. ಈ ದೇವರ ಆಶೀರ್ವಾದ ಹೆಂಗೆ ಬರುತ್ತೆ ಅನ್ನೋದಕ್ಕೆ ಉದಾಹರಣೆ ಶಿವರಾಜ್ ಕುಮಾರ್ ಅವರು ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಏನಿಲ್ಲ, ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಅವ್ರ ಜೊತೆನೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ. 5-6 ದಿವಸ ಹಾಸ್ಪಿಟ್ಲಲ್ಲಿದ್ದರು ಅಷ್ಟೇ. 5 ದಿವಸ. 6ನೇ ದಿವಸ ಬೆಳಗ್ಗೆ ಅವರು 4 ದಿವಸ ಮುಂಚೆನೇ ಹೋದರು, ಕೆಲವೆಲ್ಲ ಚೆಕಪ್ಸು. 24ನೇ ತಾರೀಕು ಬೆಳಗ್ಗೆ ಅಡ್ಮಿಟ್ ಆಗಿದ್ದು. 6 ಗಂಟೆಗೆ ಹೋದ್ವಿ, 6:15. 8:00ವರೆಗೆ ಆಪ್ರೇಷನ್ಗೆ ಕರ್ಕೊಂಡದ್ದು. ಅವತ್ತೇ ಬೆಳಗ್ಗೆ ಅಡ್ಮಿಷನ್ನು. ಮತ್ತು ಅವತ್ತೇ ಅಲ್ಲಿ ಸಿಸ್ಟಮೇ ಹಾಗೆ. ಇಲ್ಲಿ ನಮ್ಮಲ್ಲೆಲ್ಲ 1 ದಿವಸ 2 ದಿವಸ ಎಲ್ಲ ಮುಂಚೆ ಇಡ್ತಾರೆ. ಇದು ಅಲ್ಲಿ ಒಂಥರ ಸಿಸ್ಟಮ್ ಇರುತ್ತೆ. ಆಮೇಲೆ ಅಲ್ಲಿ ಹೋಟೆಲ್ಲು, ಹಾಸ್ಪಿಟ್ಲ್ ಪ್ರಿಮಿಸಸ್ ಎಲ್ಲ ಹೆಚ್ಚು ಕಮ್ಮಿ, ಅಂದರೆ ಹಿಲ್ಟನ್ ಹೋಟೆಲ್ ಅಂತ ಅಲ್ಲೇ ಇರೋದ್ರಿಂದ ನಮಗೆ ಇದಾಯಿತು. ಅದಾದಮೇಲೆ ಆಪ್ರೇಷನ್ ಆಗಿ ಒಂದು 5-6 ಅವರ್ಸಿಗೆ ಹೋಗಿ ಮಾತಾಡ್ಸ್ಕೊಂಬಂದ್ವಿ. ಎಚ್ಚರ ಆಗಿದ್ದರು. ಆಮೇಲೆ 2 ಡೇಸ್ ಆದಮೇಲೆ ಪೇಯ್ನ್ ಸ್ಟಾರ್ಟ್ ಆಗುತ್ತೆ, ಯಾಕೆಂದರೆ ಅದು ಅನಸ್ತೀಸಿಯಾ ಇದೆಲ್ಲ. 5 ದಿವಸ ಆದಮೇಲೆ 6ನೇ ದಿವಸ ಡಿಸ್ಚಾರ್ಜ್ ಮಾಡಿದರು. ಮತ್ತು ಅದಾದಮೇಲೆ ರೆಗ್ಯುಲರ್ ಚೆಕಪ್ಸ್ ಇರ್ತದೆ, ಅದನ್ನೆಲ್ಲ ಮಾಡ್ತಕ್ಕಂಥ. ಈಗ ಮೊನ್ನೆಗೆ ಕಂಪ್ಲೀಟ್ಲಿ ಎಲ್ಲ ಅವ್ರ ಬಾಡಿಯಲ್ಲಿ ಒಂದು ಪೈಪ್ ಏನು ಕೆಥೆಡ್ರಲ್ ಅಂತ ಹೇಳಿದ್ರು, ಅಲ್ಲಿಗೆ ಕ್ಲೋಸ್. ಇನ್ನೇನಿಲ್ಲ ಅವ್ರು ಆರಾಮ. ಈಗ ಇಸ್ ಜಸ್ಟ್ ಅ ನಾರ್ಮಲ್ ಪರ್ಸನ್. ಅವರೇ ಹೇಳಿದಾರಲ್ಲ, ಮುಂಚಿನಕ್ಕಿಂತ ಜೋಶಾಗಿ ಬರ್ತೀನಿ ಅಂತ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.